ಹುಡುಗಿನೇ ಸಡನ್ ಆಗಿ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಒಂದು ಸಿನಿಮಾ ನೀವು ಚೆನ್ನಾಗಿ ಆಕ್ಟ್ ಮಾಡಿ ಅಥವಾ ಚೆನ್ನಾಗಿ ಒಂದು ಸಿನಿಮಾ ಹಿಟ್ ಆದ್ರೆ ಒಂದು 5-10 ವರ್ಷ ಆರಾಮಾಗಿರ್ಬೋದು ಆರ್ಟಿಸ್ಟ್. ಎಲ್ಲರೂ ಒಂದು ಸ್ಕ್ರಾಚ್ ಇಂದನೇ ಬರೋದು. ಸೊ ನನ್ನ ವಿಚಾರದಲ್ಲೂ ನಾನು ಅಷ್ಟೇ ಸ್ಕ್ರಾಚ್ ಅಂಡ್ ಇಲ್ಲಿವರೆಗೂ ಬಂದಿದ್ದೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಶ್ರುತಿ ನೀರಾಯ. ವೀಕ್ಷಕರೇ, ZEE5 OTTಯಲ್ಲಿ ಇದೀಗ ಟ್ರೆಂಡ್ ಸೃಷ್ಟಿ ಮಾಡೋಕೆ ಹೊರಟಿದೆ ಅಯ್ಯನ ಮನೆ ಅನ್ನುವಂತಹ ಒಂದು ವೆಬ್ ಸೀರೀಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಒಂದು ವೆಬ್ ಸೀರೀಸ್ನ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ದಿಯಾ ಖುಷಿ ಅವರು, ಜೊತೆಗೆ ಅಕ್ಷಯ್ ನಾಯಕ್ ಅವರು ಕೂಡ ಇದ್ದಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಇಬ್ರು? ಸೂಪರ್ ಆಗಿದೆ. ನೀವ್ ಹೇಗಿದ್ದೀರಾ? ಸೂಪರ್, ನಾನು ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶುಭಾಶಯ. ಮೊದಲಿಗೆ ಅಯ್ಯನ ಮನೆ ಅನ್ನುವಂಥ ಒಂದು ವೆಬ್ ಸೀರೀಸ್ ಶುರು ಆಗ್ತಾ ಇದೆ. ಸೊ ನಿಮ್ಮಿಬ್ಬರನ್ನ ನಾವು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನೀವಿಬ್ರು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ನಿಮ್ಮಷ್ಟೇ ಎಕ್ಸೈಟ್ ಆಗಿದ್ದೀವಿ ನಾವು ವೇಟ್ ಮಾಡ್ತಾ ಇದ್ವಿ 25th. ಯಾಕಂದ್ರೆ ನಮಗೂ ಏನು ನೋಡಿಲ್ಲ. ಸೊ ಹೆಂಗಿದೆ, ಹೆಂಗ್ ಬಂದಿದೆ ಅಂತ ನೋಡೋದಕ್ಕೆ ನಾವು ಅಷ್ಟೇ ನಿಮ್ಮ ಥರನೇ ಕಾತರದಿಂದ ಕಾಯ್ತಾ ಇದ್ದೀವಿ. ಹೌದು, ನಾವು ಪೂರ್ತಿ ಏನೋ ಎಪಿಸೋಡ್ಸ್ ಏನು ನಾವು ನೋಡಿಲ್ಲ. ಯಾವ ಕಟ್ ಆಗಿದೆ, ಹೇಗೆ ಸ್ಟಿಚ್ ಮಾಡಿದ್ದಾರೆ, ಇದೇನು ನೋಡಿಲ್ಲ. ಜಸ್ಟ್ ಆ್ಯಕ್ಟ್ ಮಾಡಿ ಡಬ್ ಮಾಡಿರೋದು ಮಾತ್ರ ಆಗಿದೆ ಹೊರತು ನಾವು ಪೂರ್ತಿ ವೆಬ್ ಸೀರೀಸ್ ನೋಡಿಲ್ಲ. ಸೊ ನಮಗೂ ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಇದೆ. 25th ಕಾಯ್ತಾ ಇದೆ. ಹೌದು, ಇನ್ನು ಅಂದ್ರೆ ನಿಮ್ಮನ್ನ ಈ ಪೋಸ್ಟರ್ಗಳೆಲ್ಲ ನೋಡಿದಾಗ್ಲೇ ಅನ್ಸುತ್ತೆ ತುಂಬಾ ಮುಗ್ಧ ಹುಡುಗಿ, ತುಂಬಾ ಸಾಂಪ್ರದಾಯಿಕವಾಗಿ ಬೆಳೆದಿರುವಂತಹ ಒಂದು ಹುಡುಗಿ ಅಂತ. ಸೊ ನಿಮ್ಗೆ ಹೇಗಿತ್ತು ಆ ಒಂದು ಪಾತ್ರದ ಅನುಭವ, ಅದರಲ್ಲಿ ಜೀವಿಸಿರುವಂತಹ ಅನುಭವ ಹೇಗಿತ್ತು ಅನ್ನುವಂಥದ್ದು? ತುಂಬ ಒಂಥರ ವಿಭಿನ್ನವಾಗಿತ್ತು. ಯಾಕಂದರೆ ಪ್ರೀವಿಯಸ್ಲಿ ನಾನು ದಿಯಾದಲ್ಲಿ ಮಾಡಿದ್ದು ಒಂದು ಕಾಲೇಜ್ ಗೋಯಿಂಗ್ ಗರ್ಲ್, ಚಿಕ್ಕ ಹುಡುಗಿ, ಒಂಥರ ಮಾಡರ್ನ್, ಬರೀ ಕುರ್ತಿ ಮತ್ತು ಈ ಥರದ್ರಲ್ಲಿ ಕಾಣಿಸ್ಕೊಂಡಿದ್ದೆ. ಒಂದು ಪಕ್ಕದ ಮನೆ ಹುಡುಗಿ ಆ ಥರದ ಇದರಲ್ಲಿ ತುಂಬ ಕನೆಕ್ಟ್ ಆಗೋ ಥರ ಪಾತ್ರ. ಇದು ಹೆಂಗಂದರೆ 90s ಅಂದರೆ ನಮ್ಮ ಅಮ್ಮ ಅಜ್ಜಿ ಎಲ್ಲ ಮದುವೆ ಆಗೋ ಟೈಮಲ್ಲಿ ಅಥವಾ ಅವ್ರ ಕಾಲದ್ದಲ್ವ ಅದು. ಸೊ ಅದು ತುಂಬ ಕನೆಕ್ಟಿವಿಟಿ ಇದೆ ಅದಕ್ಕೂ ಮತ್ತು ಜಾಜಿ ಪಾತ್ರಕ್ಕೂ. ಒಂದು ಹೆಣ್ಮಗಳು ಮದುವೆ ಆಗಿ ಹೊಸದ್ರಲ್ಲಿ ಗಂಡನ ಮನೆಯಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ಕೊತಾಳೆ, ಹೇಗಿರುತ್ತೆ ಆ ವಾತಾವರಣ, ಅದನ್ನು ನೀವು ಅಯ್ಯನ ಮನೆಯಲ್ಲಿ ನೋಡ್ಬೋದು. ಸರ್, ನಿಮ್ಮನ್ನ ನಾವು ಒಲವಿನ ನಿಲ್ದಾಣ ಸೀರಿಯಲ್ ಅಲ್ಲಿ ನೋಡಿದ್ದೀವಿ. ಸೊ ಅದು ಸೀರಿಯಲ್ ಅಂದ್ರೆ ಒಂದು ಮುಖ್ಯ ಪಾತ್ರದಲ್ಲಿ ನಾವು ನಿಮ್ಮನ್ನ ನೋಡಿದ್ವಿ. ಈ ಪಾತ್ರಕ್ಕೆ ನೀವು ಹೇಗೆ ಪ್ರಿಪೇರ್ ಆದ್ರಿ? ಜೊತೆಗೆ ಈ ಪಾತ್ರದ ಏನು ಸವಾಲುಗಳ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಹೆಂಗ ಅನ್ಸಿತ್ತು? ಪ್ರಿಪೇರ್ ಅಂತ ಏನಿಲ್ಲ, ನನಗೊಂದು ಕಾನ್ಫಿಡೆಂಟ್ ಇತ್ತು. ಕಾನ್ಫಿಡೆಂಟೇ ರಮೇಶೇಂದ್ರ ಸರ್ ಅಂತ. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಲಾಸ್ಟ್, ಅದೇ ಸೀರಿಯಲಲ್ಲಿ ಲಾಸ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಸೊ ಈ ಸೀರೀಸ್ನು ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ತುಂಬಾ ಖುಷಿಯಾಯಿತು. ಆ್ಯಂಡ್ ನನಗೂ ಅವ್ರಿಗೂ ಏನೋ ಒಂದು ಬಾಂಡ್ ಇದೆ. ಅವ್ರಿಗೆ ಯಾವ ಥರ ಕೆಲಸ ಇಷ್ಟ, ಅವ್ರು ಯಾವ ಥರ ಮಾಡ್ತಾರೆ ಅನ್ನೋ ಕೆಲಸದ ಬಗ್ಗೆ ಐಡಿಯಾ ನನಗಿದೆ. ಆ್ಯಂಡ್ ಇವನ್ ಕೇಳಿ ಏನು ತೆಗಿಸ್ಬೋದು ಅನ್ನೋ ಐಡಿಯಾ ಅವ್ರಿಗಿದೆ. ಸೊ ಹಂಗಿರೋದ್ರಿಂದ ನನಗೆ ಅಷ್ಟೊಂದು ಪ್ರಿಪೇರ್ ಆಗುವಂಥದ್ದು ಏನು ಇರಲಿಲ್ಲ. ತುಂಬಾ ಈಸಿನೇ ಇತ್ತು. ಅದೇ ನಾವು ಪ್ರಿಪರೇಷನ್ಸ್ ಥರದ್ದೇನಿಲ್ಲ. ನಮಗೆ ಆ್ಯಕ್ಚುಲಿ ರಮೇಶ್ ಅವರು ಒಂಥರ ಒಳ್ಳೆ ಡೈರೆಕ್ಟರ್, ಅವರು ಆ್ಯಕ್ಟರ್ ಆ್ಯಂಡ್ ಆಲ್ಸೋ ರೈಟರ್. ಸೊ ನಮಗೆ ಅವರು ಹೇಳ್ಕೊಡ್ತಾ ಇರ್ಬೇಕಾದ್ರೆ ಅವ್ರು ಆ್ಯಕ್ಟ್ ಮಾಡ್ತಾರಲ್ಲ, ಅದನ್ನು ನೋಡದೆ ಒಂಥರ ಸೆಲೆಬ್ರೇಷನ್ ಥರ ಇತ್ತು. ಇನ್ನೂ ಒಂಥರ ಅಂತ ನಿಂತ್ಕೊಂಡು ನೋಡ್ಕೊಂಡೇ ನಿಂತ್ಕೊಂಡ್ಬಿಡ್ತಾ ಇದ್ವಿ. ಅವ್ರು ನಮ್ಮ ಪಾತ್ರಗಳದೆಲ್ಲ ಆ್ಯಕ್ಟಿಂಗ್ ತೋರಿಸ್ಬೇಕು. ಒಂದೊಂದ್ಸಲ ತಪ್ಪು ಮಾಡ್ತಿದ್ವಿ, ಅವ್ರು ಬಂದು ಹೇಳ್ಕೊಡ್ಲಿ ಅಂತ. ಅಂದರೆ ಮ್ಯಾನರಿಸಮ್, ಪುಟ್ಟ ಮ್ಯಾನರಿಸಮ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಹೇಳ್ಕೊಡೋರು ಅಂದರೆ ನಮಗೆ ನಿಂತ್ಕೊಂಡು ಹಾಗೆ ಮೈ ಮರೆದು ಬಿಡ್ತಾ ಇದ್ವಿ ಅವ್ರ ಆ್ಯಕ್ಟಿಂಗ್ ನೋಡ್ತಾನೋ ಅಂತ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀವಿ. ನಿಮ್ಮ ಪಾತ್ರ ಜಾಜಿ ಅನ್ನೋ ಪಾತ್ರ ಹೇಳಿದ್ರಿ. ಸೊ ಇವಾಗ ಅಂದ್ರೆ ದಿಯಾದಲ್ಲಿ ನಿಮ್ಮನ್ನ ನಾವು ನೋಡಿದ ರೀತಿನೇ ಬೇರೆ ಇತ್ತು. ಅಂದ್ರೆ ಸ್ವಲ್ಪ ಚಿಕ್ಕ ಹುಡುಗಿ, ಅವಳ ಕ್ಯಾರೆಕ್ಟರ್ ಬೇರೆ ತರ ಇರುತ್ತೆ. ಸೊ ಇದ್ರಲ್ಲಿ ಸಡನ್ ಆಗಿ ಮೆಚೂರ್ಡ್ ಕ್ಯಾರೆಕ್ಟರ್, ಅದನ್ನ ಹೇಗ್ ನೀವು ತಗೊಂಡ್ರಿ? ನಿಮ್ಗೆ ಹೆಂಗ್ ಅನ್ಸಿತ್ತು? ಹುಡುಗಿನೇ ಸಡನ್ ಆಗಿ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಗೊತ್ತಿಲ್ಲ, ಹುಡುಗನ ಬಗ್ಗೆ ಗೊತ್ತಿಲ್ಲ. ಅವಾಗೆಲ್ಲ ಹಂಗೆ ಅಲ್ವಾ, ಜಾಸ್ತಿ ಮಾತಾಡ್ಸಕ್ಕೆ ಬಿಡ್ತಾ ಇರ್ಲಿಲ್ಲ. ಗಂಡ ಯಾರು ಅಂತಾನು ತೋರಿಸ್ತಾ ಇರ್ಲಿಲ್ಲ. ಸುಮ್ನೆ ಮದ್ವೆ ಮಾಡಿ ಕಳ್ಸ್ಬಿಡೋರು. ಕೂಡ್ ಕುಟುಂಬ, ಹೆಂಗ್ ಅಡ್ಜಸ್ಟ್ ಆಗೋದು, ಯಾರ ಹತ್ರ ಮಾತಾಡೋದು, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಅಥವಾ ಇವಳ ಮಾತು ಯಾರು ಕೇಳ್ತಾರೆ ಅನ್ನೋ ಒಂದು ಕನ್ಫ್ಯೂಷನ್ಸ್ ಎಲ್ಲ ಇರುತ್ತಾಳೆ ಜಾಜಿ. ಆ್ಯಂಡ್ ಅವಳಿಗೊಂದು ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ, ಯಾಕೆ ಹಿಂಗೆ ಎಲ್ಲ ಇದೆ, ಯಾಕೆ ಇವರೆಲ್ಲ ಹಿಂಗಿದ್ದಾರೆ, ಈ ಥರದ್ದು ಒಂದು ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಇವಳಿಗೆ. ಸೊ ಇದು ಜಾಜಿ ಪಾತ್ರದ ಬಗ್ಗೆ ನಾನು ಹೇಳ್ಬೇಕಂದ್ರೆ. ಆ್ಯಂಡ್ ಶಿ ಇಸ್ ಅ ಲವ್ವಿಂಗ್ ವೈಫ್ ಆಲ್ಸೋ. ಅಂದರೆ ಗಂಡನೇ ಪ್ರಪಂಚ ಅಂತ ಅನ್ಕೊಂಡು ಬಂದಿರ್ತಾಳೆ.
ಈಗ ಅವಾಗೆಲ್ಲ ಜಾಸ್ತಿ ಅತ್ತೆ ಮಾವನ ಜೊತೆ ಮಾತಾಡ್ತಾ ಇರ್ಲಿಲ್ಲ, ಗಂಡನ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ. ಹೋಗ್ತಾ 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 ಸ್ವಲ್ಪ ಅವಳಿಗೆ ಸಲಿಗೆ ಹುಟ್ಟುತ್ತೆ ಗಂಡನ ಜೊತೆ. ಸೊ ಅವಳು ಗಂಡನ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅದಾದ್ಮೇಲೆ ಇನ್ನೂ ಒಂದೇನಂದ್ರೆ, ಜಾಜಿಗೆ ಮತ್ತೆ ಮನೆಯವ್ರ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಬ್ರಿಡ್ಜ್ ಆಗಿ ತಾಯವ್ವ ಅಂದ್ರೆ ನಮ್ಮ ಅಯ್ಯನ್ ಮನೆಯ ಕೆಲಸ ಮಾಡೋರು ಈಸ್ ದ ಬ್ರಿಡ್ಜ್. ಸೊ ದಟ್ ಇವಳು ಎಲ್ಲ ತಾಯವ್ವನ ಜೊತೆ ಮಾತಾಡೋಳು. ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ, ಇವ್ರೇನು, ಇವ್ರ ಹೆಂಡತಿಯಲ್ಲಿ, ಈ ತರ ಅವಳು ಕ್ವೆಶ್ಚನ್ಸ್, ಕ್ಯೂರಿಯಾಸಿಟಿ ಮತ್ತೆ ಡೌಟ್ಸ್ನೆಲ್ಲ ತಾಯವ್ವನ ಹತ್ರ ಹಾಕೊಳ್ಳು. ಸೊ ದಿಸ್ ಇಸ್ ಅಬೌಟ್ ಜಾಜಿ. ಅಂದ್ರೆ ಮರ್ಡರ್ ಮಿಸ್ಟ್ರಿ ಕಥೆಯನ್ನ ಹೊಂದಿರುವಂತದ್ದು ಅಲ್ವಾ? ಅದೇ ಅಂದ್ರೆ ಮಿಸ್ಟ್ರಿ, ಕೊಲೆಗಳ ಸುತ್ತ ಹೌದು ಇವ್ಳು ಹೌದು, investigate ಮಿಸ್ಟ್ರಿ ಮಾಡುವಂಥದ್ದು. ಸೈಕಲಾಜಿಕಲ್ ಥ್ರಿಲ್ಲರ್ ಜಾನ್ರ ಇದು. ಸೊ ಯಾ, ಅಂದ್ರೆ ನಾವು ಇದನ್ನು ಟ್ರೈಲರ್ ಕೂಡ ನೋಡಿದ್ವಿ, ಅದ್ರಲ್ಲೂ ಕೂಡ ಗೊತ್ತಾಗ್ಬಿಡುತ್ತೆ ಯಾವ ತರದ ಕತೆ ಅಂತ. ನಮ್ಗೆ ಒಂದಿಷ್ಟು ಕ್ಲೂಗಳು ಸಿಗುತ್ತೆ ಅನ್ನುವಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಟ್ರೈಲರ್ ಅನ್ನುವಂಥದ್ದು. ಓಕೆ ಸರಿ, ನಿಮ್ಮ ಪಾತ್ರ ಹೇಗಿತ್ತು, ಜೊತೆಗೆ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ಅದ್ರ ಹೆಸರು ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಆಕ್ಚುಲಿ ರೀಡಿಂಗ್ ಕರೆದಾಗ ಎಷ್ಟು ಕನ್ಫ್ಯೂಷನ್ ಇತ್ತು, ಆ ಕ್ಯಾರೆಕ್ಟರ್ ಇದ್ದಾಗಲೂ ಅಷ್ಟೇ ಕನ್ಫ್ಯೂಷನ್ ಇತ್ತು ನನಗೆ. ಐ ಮೀನ್ ಮನೇಲಿ ಏನು ನಡೀತಾ ಇರುತ್ತೆ, ಏನು ನಡೀತಿದೆ ಅನ್ನೋ ಐಡಿಯಾನೇ ಇರೋಲ್ಲ. ಅವ್ನು ನಡೀತಿದ್ಯಾ, ಇದಾಗ್ತಿದ್ಯಾ, ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಿರ್ತಾನೆ ಹೊರತು, ಬಟ್ ಅವನು ಯಾವುದಕ್ಕೂ ಆನ್ಸರ್ಬಲ್ ಅಲ್ಲ. ವೆರಿ ಸೆಟಲ್ಡ್ ಗಾಯ್ ದುಷ್ಯಂತ, ವೆರಿ ಸೆಟಲ್ಡ್ ಗಾಯ್. ಎಲ್ಲ ಏನೇನು ನಡೀತಾ ಇರುತ್ತೆ ನೋಡ್ಕೊಂಡಿರ್ತಾನೆ. ಇನ್ನು ಸೀರಿಯಲ್ಗೂ ಈ ಒಂದು ವೆಬ್ ಸೀರೀಸ್ಗೂ ಡಿಫ್ರೆನ್ಸ್ ಏನಂತ ನಿಮ್ಗೆ ಅನ್ಸಿತ್ತು? ಅದ್ರಲ್ಲಿ ಏನ್ ಕ್ಯಾಚ್ ಮಾಡಿದ್ರಿ ನೀವು ಈ ತರ ವಿಚಾರಕ್ಕೆ ಬಂದಾಗ? ಬಟ್ ಈಗ ನಾವು ನಮಗೆ ಅನ್ಸಿದ್ದು, ನಾವು ಶೂಟ್ ಮಾಡ್ಬೇಕಾದ್ರೆ ಒಂದು ಸಿನಿಮಾ ಶೂಟ್ ಮಾಡ್ತಿದ್ದೀವಿ ಅಂತಾನೆ, ಎಲ್ಲೂ ನಮಗೆ ಒಂದು ಸೀರೀಸ್ ಶೂಟ್ ಮಾಡ್ತಾ ಇದ್ದೀವಿ, ಕಾಂಪ್ರಮೈಸ್ ಮಾಡೋ ತರ ಹೌದು. ಯಾವುದು ಇರಲಿಲ್ಲ. ಒಂದು ಸಿನಿಮಾ ಹೇಗೆ ಶೂಟ್ ಮಾಡ್ತೀವಿ ಆ ಥರನೇ ಶೂಟ್ ಮಾಡಿದ್ದೀವಿ. ಕ್ವಾಲಿಟಿ ಇದೆ. ಅಂದ್ರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ಗಳನ್ನಾಗಿರ್ಬೋದು, ಒಳ್ಳೊಳ್ಳೆ ಆರ್ಟಿಸ್ಟ್ನ ಕಾಸ್ಟ್ ಮಾಡಿದ್ದಾರೆ. ಮತ್ತೆ ಕ್ವಾಲಿಟಿ, ಐ ಮೀನ್ ಟೆಕ್ನಿಷಿಯನ್ಸ್ನು ಅಷ್ಟೇ. ರಾಹುಲ್ ರಾಯ್ ಅಂತ DOP, ಅದಾದಮೇಲೆ ಮುತ್ತು ಗಣೇಶನ್ ಅಂತ ಮ್ಯೂಸಿಕ್ ಡೈರೆಕ್ಟರ್. ಇದು ಯಾವುದದು ಮಾಲ್ಗುಡಿ ಡೇಸ್ ಅಂತ ಫಸ್ಟ್ ಇದು ಬಂತಲ್ಲ ವೆಬ್ ಸೀರೀಸ್, ಆ ಸಿನಿಮಾಗೆ, ಆ ಸೀರೀಸ್ಗೆ ಮ್ಯೂಸಿಕ್ ಮಾಡಿದವರೇ ನಮ್ಮ ಸೀರೀಸ್ಗೂ ಮ್ಯೂಸಿಕ್ ಮಾಡ್ತಾ ಇರೋದು. ಸೊ 4-5 ಕಡೆ ಮ್ಯೂಸಿಕ್ ಮಾಡಿಸ್ತಾ ಇದ್ದಾರೆ. ಅಂದರೆ ಚೆನ್ನೈಯಲ್ಲೇ 4-5 ಕಡೆ ಮ್ಯೂಸಿಕ್ ನಡೀತಿದೆ. ಮತ್ತು ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಲೈಕ್ ರಮೇಶೇಂದ್ರ ಸರ್ ಒಂದು ಏನೋ ಕ್ಯಾಮಿಯೋದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಲೈಕ್ ಕ್ಯಾಮಿಯೋ. ಅದಾದಮೇಲೆ ಮಾನ್ಸಿ ಸುಧೀರ್ ಮ್ಯಾಮು, ಶೋಭರಾಜು, ಮತ್ತು ಖುಷಿ ಚಂದ್ರಶೇಖರ್, ಹಿತಾ ಚಂದ್ರಶೇಖರ್, ಅರ್ಚನಾ ಕೊಟ್ಟಿಗೆ, ಮತ್ತು ಅನಿರುದ್ಧ ಆಚಾರ್ಯ, ಎಲ್ಲ ಒಳ್ಳೆ ಆ್ಯಕ್ಟರ್ಸು. ಅಂದರೆ ಶೋಭರಾಜ್. ಸೊ ನಮ್ಗೆ ಹೆಂಗಿತ್ತು ಅಂದರೆ ಸೆಟ್ಟಲ್ಲಿ ಅವರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ರೆ ನಾವು ಯಾರೂ ಸುಮ್ಮನೆ ಕೂತ್ಕೋತಾ ಇರಲಿಲ್ಲ. ವಿ ಯೂಸ್ ಟು ವಾಚ್ ದೆಮ್, ಹೆಂಗೆ ಮಾಡ್ತಾ ಇದ್ದಾರೆ, ಹೆಂಗೆ ಹೇಳ್ಕೊಡ್ತಾ ಇದ್ದಾರೆ ರಮೇಶ್ ಸರು, ಇವ್ರ ಕ್ಯಾರೆಕ್ಟರ್ಗೆ ಹೆಂಗಿರುತ್ತೆ, ಅವ್ರ ಕ್ಯಾರೆಕ್ಟರ್ಗೆ ಹೆಂಗೆ ಮ್ಯಾನರಿಸಮ್ಸ್ ಹೇಳ್ಕೊಡ್ತಾ ಇದ್ದಾರೆ ಅಂತ ಅದನ್ನೆಲ್ಲ ಅಬ್ಸರ್ವ್ ಮಾಡಿ. ಹೌದು, ಒಂದು ನೈಟ್ 12 ಗಂಟೆ, 1 ಗಂಟೆ, 2 ಗಂಟೆಗೆಲ್ಲ ಶೂಟ್ ಮಾಡ್ತಿದ್ವಿ. ಸೊ ಆ ಟೈಮಲ್ಲಿ ಯಾರೂ ಮಲಗ್ತಾ ಇರಲಿಲ್ಲ. ನಾವು ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ವಿ, ಏನು ಮಾಡ್ತಿದ್ವಿ ಅಂದರೆ ಅಷ್ಟು ಇಂಟೆನ್ಸ್ ಇತ್ತು ಪ್ರತಿಯೊಂದು ಸೀನು. ಸೊ ಎಲ್ಲಾನು ಗಮನಿಸ್ತಾ ಇದ್ವಿ, ಎಲ್ಲಾನು ಇಷ್ಟಪಡ್ತಾ ಇದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಹೌದು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದು. ನನಗೇನು ಸಿನಿಮಾ ಅಥವಾ ಸೀರೀಸು ಆ ಥರದ್ದೇನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಸೊ ಇಟ್ ಈಸ್ ಆಲ್ ಲೈಕ್ ಕ್ವಾಲಿಟಿ ಪ್ರಕಾರ, ಐ ಮೀನ್ ಎಲ್ಲದನ್ನು ಕಾಂಪ್ರಮೈಸ್ ಇಲ್ಲದೆ ಮಾಡಿದ್ದಾರೆ. ಇನ್ನೊಂದು ವೆಬ್ ಸೀರೀಸ್ಗಳನ್ನ ನಾವು ಈ ಹಿಂದೆ ಸಾಕಷ್ಟು ನೋಡಿದ್ದೀವಿ. ಸೊ ಅದರಲ್ಲಿ ಕನ್ನಡದಲ್ಲಿ ಈ ತರಹದ ಒಂದು ವೆಬ್ ಸೀರೀಸ್ ಮುಂದೆ ಅಂದ್ರೆ ಇನ್ನೂ ಕೂಡ ಹೆಚ್ಚೆಚ್ಚು ಈ ತರದ ಸೀರೀಸ್ಗಳು ಬರೋದಕ್ಕೆ ಒಂದು ಇದಾಗ್ಬೋದು, ಸ್ಪೇಸ್ ಆಗ್ಬೋದು ಅಥವಾ ಸ್ಫೂರ್ತಿ ಆಗ್ಬೋದು. ಹೌದು, ZEE5 ತುಂಬ ಒಳ್ಳೆ ಏನೋ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಯಾಕಂದರೆ ನಮಗೆ ಇವಾಗ ಥಿಯೇಟರ್ಗೆ ಜನನ ಕರ್ಸೋದು ಸಖತ್ ಕಷ್ಟ ಆಗ್ತಾ ಇದೆ. ಹಾಗಂತ ನಾವು ಬಿಡಲ್ಲ ಆ ಪ್ರಯತ್ನನ, ಕರ್ಸೋಣ ಅಂತ. ಒಳ್ಳೆ ಕಂಟೆಂಟ್ ಇದ್ದರೆ ಬಂದೇ ಬರ್ತಾರೆ ಥಿಯೇಟರ್ಗೆ. ಬಟ್ ಇದು ಒಂದು ಸ್ಟೆಪ್ ನಮಗೆ. ಯಾಕಂದರೆ ಬೀಯಿಂಗ್ ಆನ್ ಆರ್ಟಿಸ್ಟ್, ಇವಾಗ ಎಲ್ಲ ಹೇಗೆ ಅಪ್ಡೇಟ್ ಆಗ್ತಾ ಇದ್ದಾರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ, ಸೀರೀಸು ಮತ್ತು ಮಿನಿ ಸೀರೀಸು, ಮೈಕ್ರೋ ಸೀರೀಸು, ಈ ಥರ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಟೆಕ್ನಿಷಿಯನ್ಸ್ಗಾಗಿರ್ಬೋದು, ಆರ್ಟಿಸ್ಟ್ಗಾಗಿರ್ಬೋದು ಇನ್ನೂ ಒಳ್ಳೊಳ್ಳೆ ಕೆಲಸ ಸಿಗುತ್ತೆ ಈ ಥರ ಸ್ಟಾರ್ಟ್ ಮಾಡಿರೋದ್ರಿಂದ. ಸಿಕ್ಕಾಪಟ್ಟೆ ಬ್ಯುಸಿಯಾಗೂ ಕೂಡ ಇರ್ತೀವಿ. ಎಲ್ಲ ಕಂಟೆಂಟ್ಸ್, ಒಳ್ಳೆ ಕಂಟೆಂಟ್ಸ್ ಸಿಕ್ಕಿದ್ರೆ, ನಮ್ಗೆ ಈ ಥರ ಆಪರ್ಚುನಿಟಿ ಸಿಕ್ಕಿದ್ರೆ ಇಟ್ಸ್ ರಿಯಲಿ ಗುಡ್ ಫಾರ್ ಅಸ್ ಆರ್ಟಿಸ್ಟ್ಗಳಿಗೆ.
ಹೌದು ರೀಚ್ ಎಲ್ಲಾರ ಆಗ್ತೀವಿ. ಮೊಬೈಲ್ಗೂ ಟಕ್ ಅಂತ ಓಪನ್ ಮಾಡ್ಬೋದು. ಇದೆಲ್ಲ ಯಾರು ಅಷ್ಟೊಂದು ಮನೆಯಲ್ಲೇ ಕುತ್ಕೊಂಡು ನೋಡಬಹುದು. ಸೊ ZEE5 ತುಂಬಾ ಒಳ್ಳೆ initiative ತಗೊಂಡಿದ್ದಾರೆ. ಮಲಯಾಳಂ ಮಂದಿ ನನ್ನ ಜೊತೆ ವಿಡಿಯೋದಲ್ಲಿ ಬೇರೆ ಬೇರೆ ಕಾಂಟೆಂಟ್ ಬೇರೆ ಬೇರೆ ಪ್ರಯತ್ನ ಮಾಡ್ತಿರ್ತಾರೆ. ನಮ್ಮಲ್ಲಿ ಯಾಕೆ ಮಾಡ್ತಿಲ್ಲ ಅಂತ ಕ್ವಶನ್ ಮಾಡೋದು. ಬಟ್ ಈಗ ಅದಕ್ಕೊಂದು ಫುಲ್ ಸ್ಟಾಪ್ ಸಿಕ್ಕಿದೆ. ಇಲ್ಲ ಗುರು ನಾವು ಮಾಡಿದ್ವಿ, ಈಗ 25th ತಂದು ಇಡ್ತಾ ಇದೀವಿ ನಿಮ್ಮ ಮುಂದೆ ನೋಡಿ ಅಂತ. ಬಟ್ ತುಂಬಾನೇ ಚೆನ್ನಾಗಿದೆ. ಆಡಿಯನ್ಸ್ ಅದನ್ನೇ ಹೇಳೋದು, ಕಂಟೆಂಟ್ ಇಲ್ಲ ಅಂತ ಕ್ವಶನ್ ಮಾಡಬೇಡಿ. ಒಳ್ಳೆ ಕಾಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದೀವಿ ನೋಡಿ, ತುಂಬಾ ಚೆನ್ನಾಗಿದೆ. ಶೂಟಿಂಗ್ ಮಾಡಿದ್ದೀರಾ? ಚಿಕ್ಕಮಂಗ್ಳೂರು ಕೊಟ್ಟಿಗೆಹಾರದಲ್ಲಿ ಬಾಳೂರ್ ಎಸ್ಟೇಟ್ ಅಂತ ತೊಟ್ಟಿ ಮನೆ ಅಂತ ಒಂದು ಮನೆಯಲ್ಲಿ, ಮನೆನೇ ಒಂಥರ ಕ್ಯಾರೆಕ್ಟರ್ ತರ, ಆ ಮನೆಯಲ್ಲೇ ನಾವು ಸಿನಿಮಾ ಪೂರ್ತಿ ಶೂಟ್ ಮಾಡಿರೋದು. ಮತ್ತೆ ಆಸುಪಾಸು ಆಚೆ ಕಡೆ ಒಂದ್ ಸ್ವಲ್ಪ ಅದು ಥ್ಯಾಂಕ್ಸ್ ಹೇಳ್ಬೇಕು. ಆ ಮನೆನ ಶೂಟ್ ಮಾಡಿದ್ದಾರೆ, ಬಟ್ ನಾವು ಮಾಡಿರೋದು ನಮ್ಗೆ ಗೊತ್ತಾಗಲ್ಲ ಈ ಮನೇಲಿ ಶೂಟ್ ಮಾಡಿದ್ದೇವೆ. ಬೇರೆ ಆ ತರ ಲೈಟಿಂಗ್ಸ್ ಆಗಿರ್ಬೋದು, ಆ ತರ ಒಂದು ಫ್ರೇಮ್ಸ್ ಆಗಿರ್ಬೋದು, ಆ ತರ ಕೊಟ್ಟಿದ್ದಾರೆ. ರಾಹುಲ್ ರಾಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ರಾಹುಲ್. ಇನ್ನು ನಿಮ್ಮ ಬಗ್ಗೆ ನಾನು ಹೀಗೆ ಇದರಲ್ಲಿ ನೋಡ್ಬೇಕಾದ್ರೆ ಒಂದಿಷ್ಟು ಮಾಹಿತಿ ಸಿಕ್ತು. ಅಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಟ್ರಗಲ್ ಪಟ್ರಿ ನೀವು, ಸೀರಿಯಲ್ಗೆ ಎಂಟ್ರಿ ಆಗುವ ಟೈಮಲ್ಲಿ ಕೂಡ ಒಂದಿಷ್ಟು ಅವಮಾನಗಳು ಇದ್ದೇ ಇರುತ್ತೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಇದೆಷ್ಟು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದು ಈ ಒಂದು ವೆಬ್ ಸೀರೀಸ್? ಹೌದು, ಆಬ್ವಿಯಸ್ಲಿ ನನಗಂತೂ ತುಂಬಾನೇ ಆಗುತ್ತೆ. ಯಾಕಂದ್ರೆ ನೀವ್ ಹೇಳ್ದಂಗೆನೆ ಒಂದು ಸ್ಟೆಪ್ 1 ಇಂದ ಬಂದಿರೋದು. ಆಬ್ವಿಯಸ್ಲಿ ಎಲ್ಲ ಆರ್ಟಿಸ್ಟು ಹಂಗೇನೆ, ಯಾರಿಗೂ ಬ್ಯಾಕಪ್ ಅನ್ನೋದಿರಲ್ಲ, ಗಾಡ್ ಫಾದರ್ ಅನ್ನೋದಿರಲ್ಲ, ಎಲ್ಲರೂ ಒಂದು ಸ್ಕ್ರಾಚ್ ಇಂದನೇ ಬರೋದು. ಸೊ ನನ್ನ ವಿಚಾರದಲ್ಲೂ ನಾನು ಅಷ್ಟೇ ಫ್ರಮ್ ಸ್ಕ್ರಾಚ್ ಆ್ಯಂಡ್ ಇಲ್ಲಿವರೆಗೂ ಬಂದಿದ್ದೀನಿ. ಅದು ಈಗಲೂ ಅಷ್ಟೇ ಶ್ರುತಿ ನಾಯ್ಡು ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ಸೀರಿಯಲ್ಗೆ ನಾನು ಅಲ್ಲೇ ಹೀರೋ ಆಗಿ ಮಾಡಿದ್ದು, ಆ್ಯಂಡ್ ಅದು ಬಿಡ್ದಿರಾ ನೆಕ್ಸ್ಟು ಈ ಪ್ರಾಜೆಕ್ಟಿಗೂ ಅವರನ್ನೇ ಕ್ಯಾಸ್ಟ್ ಮಾಡಿದ್ದು. ಸೊ ವೆರಿ ಥ್ಯಾಂಕ್ಫುಲ್ ಟು ಶ್ರುತಿ ಮ್ಯಾಮ್ ಆ್ಯಂಡ್ ರಮೇಶ್ ಸರ್. ತುಂಬಾ ಖುಷಿ ಆಗುತ್ತೆ ಗುರು. ಅಲ್ಲಿಂದ ಹಿಡಿದು ಈಗ ಒಂದು ವೆಬ್ ಸೀರೀಸಿಗೆ ನಾನು ಲೀಡಾಗಿ ಮಾಡ್ತೀನಿ ಅಂತ ಇದೆಯಲ್ಲ, ತುಂಬಾನೇ ಖುಷಿ ಕೊಡುವಂಥ ವಿಚಾರ. ಆ್ಯಂಡ್ ಐ ಎಂಜಾಯ್ಡ್ ದಟ್ ಜರ್ನಿ. ಮೇಡಮ್, ಇನ್ನು ನೀವು ಕ್ಯಾರೆಕ್ಟರ್ ಅಂದ್ರೆ ಚೂಸ್ ಮಾಡುವ ವಿಚಾರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಸ್ವಲ್ಪ ತುಂಬಾ ಡೀಸೆಂಟ್ ಆಗಿರುತ್ತೆ ನಿಮ್ಮನ್ನ ಸ್ಕ್ರೀನಲ್ಲಿ ನಾವೆಲ್ಲ ನೋಡುವಾಗ. ಸೊ ಹೇಗೆ ನೀವು ಸ್ಕ್ರಿಪ್ಟ್ಗಳನ್ನೆಲ್ಲ ಆಯ್ಕೆ ಮಾಡ್ತೀರಾ ಅನ್ನುವಂಥದ್ದು? ಆಕ್ಚುಲಿ ಅದೇ, ನಾನು ಸ್ಕ್ರಿಪ್ಟ್ ಆಯ್ಕೆ ಮಾಡ್ಕೊಳ್ಳೋ ತರ ಅಲ್ಲ, ನನಗೆ ಆ ಥರ ಸ್ಕ್ರಿಪ್ಟ್ಸ್ ಬರ್ತಾ ಇದೆ. ಯಾವುದೇ ಬಂದ್ರೂ ಒಳ್ಳೆ ಪಾತ್ರ ಇರುವಂಥ ಸ್ಕ್ರಿಪ್ಟು, ಮತ್ತು ತುಂಬ ಆ ಕ್ಯಾರೆಕ್ಟರ್ಗೆ ತುಂಬ ಇಂಪಾರ್ಟೆನ್ಸ್, ಪ್ರಾಮಿನೆನ್ಸ್ ಇರೋ ಸ್ಕ್ರಿಪ್ಟ್ಗಳೇ ನನಗೆ ಬರ್ತಾ ಇದೆ. ಸೊ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ದ ಯೂನಿವರ್ಸ್ ಫಾರ್ ಸೆಂಡಿಂಗ್ ಮಿ ದ ಸ್ಕ್ರಿಪ್ಟ್ಸ್ ಲೈಕ್ ದಿಸ್. ಆ್ಯಂಡ್ ರಮೇಶ್ ಸರ್ ಆ್ಯಂಡ್ ಶ್ರುತಿ ಮ್ಯಾಮ್ ಆ್ಯಂಡ್ ZEE5 ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಓಕೆ, ಇವಳು ಈ ಥರ ಒಳ್ಳೆ ಆ್ಯಕ್ಟರು ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನನ್ನನ್ನು ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ. ಸೊ ದಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್ ಆಲ್ಸೋ. ಇನ್ನು ಪರಭಾಷೆಯಲ್ಲೂ ಕೂಡ ತಾವು ಅವಕಾಶಗಳನ್ನ ಪಡೆದುಕೊಂಡಿದ್ರಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅಲ್ಲಿ ಹೇಗಿದೆ, ಅಂದ್ರೆ ಅಲ್ಲಿಯ ವಾತಾವರಣ ಎಲ್ಲ ಹೇಗಿದೆ? ಸಿನಿಮಾ ಸೀರಿಯಲ್ ಬಗ್ಗೆ ಮಾತಾಡೋದಾದ್ರೆ ಸೂಪರ್ ಆಗಿದೆ. ಅಂದ್ರೆ 2 ಸಿನಿಮಾ ಮುಗಿಸಿದೆ ಆ್ಯಂಡ್ 1 ರಿಲೀಸ್ ಆಯಿತು ತೆಲುಗು ಅಲ್ಲಿ, 1 ರಿಲೀಸ್ ಆಗಬೇಕು. ಆ್ಯಂಡ್ ತಮಿಳಲ್ಲಿ ನಾನು 1-2 ಆಲ್ಬಮ್ ಸಾಂಗ್ಸ್ ಮಾಡಿದೆ, ವೇರ್ 100 ಮಿಲಿಯನ್ ವ್ಯೂಸ್ ಮೇಲೆ ಹೋಗಿದೆ ಯೂಟ್ಯೂಬಲ್ಲಿ. ಸೊ ಅದೇ ನಂಗೆ ತುಂಬ ಖುಷಿ ಆಗುತ್ತೆ ಈ ಥರ ಒಳ್ಳೊಳ್ಳೆ ಟೀಮ್ಸ್ ಜೊತೆ ಕೆಲಸ ಮಾಡೋದಕ್ಕೆ. ಮತ್ತು ನನಗೆ ಆ ಥರ ಆಪರ್ಚುನಿಟೀಸ್ ಬರ್ತಾ ಇದೆಯಲ್ಲ, ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್. ಎಲ್ಲ ಚೆನ್ನಾಗಿದೆ, ಬೇರೆ ಭಾಷೆಯಲ್ಲೂ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದೇ ಹೇಳ್ತಾರಲ್ಲ, ಒಂದು ಸಿನಿಮಾ ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿ ಅಥವಾ ಒಂದು ಸಿನಿಮಾ ಹಿಟ್ಟಾದರೆ ಒಂದು 5-10 ವರ್ಷ ಆರಾಮಾಗಿರ್ಬೋದು ಆರ್ಟಿಸ್ಟು. ಎಲ್ಲಿ ಹೋದ್ರೂ ರೆಕಗ್ನೈಸ್ ಮಾಡ್ತಾರೆ, ಓಕೆ ನಿಮ್ದು ಈ ಥರ ವರ್ಕ್ ಇದೆ ಅಂತ ಕರೆದು ಕೆಲಸ ಕೊಡ್ತಾರೆ. ಸೊ ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಅಶೋಕ್ ಸರ್ ಆಲ್ಸೋ, ನಮ್ಮ ದಿಯಾ ಡೈರೆಕ್ಟರ್ಗೆ. ಸೊ ನಾನು ಎಲ್ಲೇ ಹೋದ್ರೂ ಅದನ್ನೇ ಹೇಳ್ತೀನಿ, ನನ್ನ ಒಂಥರ ಫಸ್ಟ್ ಸ್ಟೆಪ್ ಆಫ್ ಮೈ ಲ್ಯಾಡರ್ ಅವರು. ಸೊ ಅವರು ಸಿಕ್ಕಾಪಟ್ಟೆ ನಮಗೆ, ನಮ್ಮ 3 ಜನಕ್ಕೆ, ಅಂದರೆ ನನಗಾಗಿರ್ಬೋದು, ಪೃಥ್ವಿಗಾಗಿರ್ಬೋದು, ದೀಕ್ಷಿತಾಗೆ ಆಗಿರ್ಬೋದು, ಒಂದು ಫೌಂಡೇಶನ್ ಥರ ಕೊಟ್ಟು ನಮ್ಮನ್ನ ಲಾಂಚ್ ಮಾಡಿದ್ದಾರೆ. ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್. ನಿಮ್ಮನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಜಾಸ್ತಿಯಾಗಿ ಸಾರಿಯಲ್ಲಿ ಸಕ್ಕದಾಗಿ ಕಾಣಿಸ್ತೀರಾ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀರಾ. ಅಂಡ್ ನೀವು ತುಂಬಾ ಪ್ರಿಫರ್ ಮಾಡೋದು ಸಾರಿನೇನಾ? ನಿಮ್ಗೆ ಯಾಕೆ ಸಾರಿ ಮೇಲೆ ಅಷ್ಟೊಂದು ಪ್ರೀತಿ ಅಂತ? ಏನೋ ಗೊತ್ತಿಲ್ಲ, ಒಂಥರ ನನಗೆ ಅದು ತುಂಬಾ ಈಸಿಯಾಗಿ ಕ್ಯಾರಿ ಮಾಡ್ಬೋದು ನಾನು. ಆಮೇಲೆ ಬೇರೆ ವೆಸ್ಟರ್ನ್ ಔಟ್ಫಿಟ್ಸು ಹಾಕೋತೀನಿ, ನಾನು ಕ್ಯಾರಿ ಮಾಡ್ತೀನಿ. ಬಟ್ ದೆನ್ ಸಾರಿ ಅಷ್ಟು ಸ್ಪೆಷಲ್ ಅದಿರಲ್ಲ.
ಸೊ ಇಲ್ಲೂ ಅಷ್ಟೇ, ಜಾಜಿನೂ ಅಷ್ಟೇ, ಫುಲ್ ಇಡೀ ಸೀರಿಯಲ್ಲೇ ಇರ್ತಾಳೆ. ನನಗೇನೋ ಒಂಥರ ಖುಷಿ ಆಯಿತು ಆ ಥರ ಸೀರೆ ಕೊಟ್ಟಿದ್ದು. ನನಗೆ ತುಂಬ ಕನೆಕ್ಟ್ ಆಗ್ತಾ ಬಂತು. ಅಂದರೆ ನೀಟಾಗಿ ಕ್ಯಾರಿ ಮಾಡ್ಬೋದು, ಆರಾಮಾಗಿ ಈಸಿಯಾಗಿ, ಏನು ಕಷ್ಟ ಇಲ್ಲ. ಓಡೋದಾಗಿರ್ಬೋದು, ಜಂಪ್ ಮಾಡೋದಾಗಿ, ಏನೇನೆಲ್ಲ ಮಾಡಿದ್ದೀನಿ ಈ ಸೀರೆ ಹಾಕೊಂಡು. ಸೊ ಇನ್ನು ಈ ಒಂದು ಸೀರಿಯಲ್, ಈ ಒಂದು ವೆಬ್ ಸೀರೀಸ್ ಮುಖಾಂತರ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಬ್ಬರನ್ನ ನೋಡಿದ ಮೇಲೆ? ಜನ ಯಾವ ಥರ? ಸೊ ನಮ್ಮಿಂದ ಆ್ಯಕ್ಚುಲಿ ಈ ವೆಬ್ ಸೀರೀಸಿಂದ 90s ಟೈಮಲ್ಲಿ ಬಂದಿರೋದ್ರಿಂದ ಸ್ವಲ್ಪ 90sಗೆ ವಾಪಸ್ ಹೋಗ್ತಾರೆ. ಅಂದರೆ ವಾಪಸ್ ಹೋಗ್ಬಿಟ್ಟು ಅವ್ರವ್ರ ನಿಜ ಜೀವನದಲ್ಲಿ ಅವ್ರವ್ರು ಏನೇನು ಫೇಸ್ ಮಾಡಿದ್ರು ಅದು ತುಂಬ ಕನೆಕ್ಟ್ ಆಗ್ತಾರೆ ಸೀರೀಸ್ಗೂ ಇದಕ್ಕೂ. ಲೈಕ್ ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ಅವರು ಮದುವೆ ಆಗಿ ಹೋದಾಗ ಅಥವಾ ಕುಟುಂಬದಲ್ಲಿ ಏನೇನೆಲ್ಲ ಜಗಳಗಳು ಬರುತ್ತೆ ಅಥವಾ ಯಾವ್ಯಾವ ಥರ ಖುಷಿಗಳಿರುತ್ತೆ, ಇದೆಲ್ಲದನ್ನು ಅವ್ರು ರೀಕಾಲ್ ಮಾಡ್ಕೋಬೋದು. ಸೊ ಅದು ತುಂಬ ಇದೆ. ಅದಾದಮೇಲೆ ಈಗ ಎಲ್ಲರೂ ಮಿಸ್ಟ್ರಿ ಆಗಿರ್ಬೋದು, ಥ್ರಿಲ್ಲರ್ ಆಗಿರ್ಬೋದು, ಈ ಥರ ಏನಾರು ಹೊಸದ್ದು ನೋಡ್ತಾರೆ. ಸೊ ದಿಸ್ ಇಸ್ ಅ ಮಿಸ್ಟ್ರಿ ಸೈಕಲಾಜಿಕಲ್ ಥ್ರಿಲ್ಲರ್ ಜಾನ್ರಾ. ಸೊ ತುಂಬ ಕ್ಯೂರಿಯಸ್ ಆಗಿರುತ್ತೆ. ಅದಾದಮೇಲೆ ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ ನಿಮ್ಮನ್ನ. ದೈವ ನಿಂದನೆ ಮಾಡಿದ್ರೆ ಏನೆಲ್ಲ ಆಗುತ್ತೆ. ಅಂದ್ರೆ ಇದು ದೈವದ ಕೂಡ ಕನೆಕ್ಟ್ ಆಗುತ್ತಾ ಅಂತ ಈ ಒಂದು ಸ್ಟೋರಿಯಲ್ಲಿ? ಯಾಕಂದ್ರೆ ನಾವು ಕೇಳಿದ್ವಿ, ಟ್ರೈಲರ್ ಅಲ್ಲಿ ನೋಡಿದ್ವಿ. ಸೊ ಯಾವ ತರ ಅಂದ್ರೆ ದೈವಕ್ಕೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಈಗ ಕಾಂತಾರ ಅನ್ನೋ ಒಂದು ದೈವ ರಿಲೇಟೆಡ್ ಕಥೆ ಆಗಿತ್ತು, ಇದು ಹೆಂಗಿದೆ? ಟೋಟಲಿ ಡಿಫ್ರೆಂಟ್. ಈಗ ನಮ್ಮ ಮನೆ ದೇವ್ರು ಬೈದ್ರೆ ನಮ್ಮ ಮನೇಲಿ ಬೈಯಲ್ವಾ, ಒಂದೊಂದು ನಂಬಿಕೆ ಇರುತ್ತೆ. ಸೊ ಈ ಮನೆಯಲ್ಲಿ ಅದೊಂದು ನಂಬಿಕೆ, ಆ ದೈವ ಒಂದು ನಂಬಿಕೆ. ಸಿನ್ಸ್ ಇದು ಚಿಕ್ಕಮಂಗ್ಳೂರು ಮಂಗಳೂರು ಬೇಸ್ಡ್ ಆಗಿರೋದ್ರಿಂದ ಅಲ್ಲಿ ಕಾಮನ್ ದೈವನ ಪೂಜೆ ಮಾಡೋದಾಗಿರ್ಬೋದು, ಆರಾಧಿಸೋದಾಗಿರ್ಬೋದು ಕಾಮನ್. ಎಲ್ಲರ ಮನೆಯಲ್ಲೂ ದೈವ ಇರುತ್ತೆ ಅಲ್ಲಿ. ಸೊ ಇದು ಒಂಥರದ್ದು, ಇದು ಇಮ್ಯಾಜಿನರಿ. ನಾವು ಒರಿಜಿನಲ್ ದೈವದ ಹೆಸರು ತೆಗಿಯಂಗಿಲ್ಲ, ದಟ್ ನಮ್ಗೆ ರೆಸ್ಟ್ರಿಕ್ಷನ್ಸ್ ಇದೆ ಅದರಲ್ಲಿ. ಸೊ ಇದನ್ನ ಇಮ್ಯಾಜಿನರಿ ಕೊಂಡಯ್ಯ ಅನ್ನೋ ದೈವನ ಇಟ್ಕೊಂಡು ನಾವೊಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಇನ್ನು ಬರಹಗಾರರಿಗೆ ಒಳ್ಳೆ ವೇದಿಕೆ ಇದು ಅಂತ ಹೇಳಿದ್ದಾರೆ ರಮೇಶೇಂದ್ರ ಸರ್. ಅಂದ್ರೆ ಅವರ ಮಾತುಗಳನ್ನ ಕೇಳಿದಾಗ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರು. ಇದು ಹೌದಾ? ಅಂದ್ರೆ ಒಂದಿಷ್ಟು ಬರಹಗಾರರಿಗೆ ಇದೊಂದು ಒಳ್ಳೆ ವೇದಿಕೆ ಆಗುತ್ತಾ ಅನ್ನುವಂಥದ್ದು ಮುಂದೆ ನೆಕ್ಸ್ಟ್? ಸಿಕ್ಕಾಪಟ್ಟೆ. ಯಾಕಂದ್ರೆ ರಮೇಶೇಂದ್ರ ಸರ್ ಒಂದ್ ಡೈಲಾಗ್, ನಾವ್ ಇವಾಗ ಅದನ್ನೇ ಮಾತಾಡ್ಕೋತಾ ಇದ್ವಿ. ಈಗ ಪೂರ್ಣಿ ಅಂತ ಇವ್ರ ತಂಗಿ ರೋಲ್, ಖುಷಿ ಚಂದ್ರಶೇಖರ್ ಪೂರ್ಣಿಮಾ ರೋಲ್ಗೆ ಎಷ್ಟು ಮೀನಿಂಗ್ಫುಲ್ ಆಗಿ ಬರೆದಿದ್ದಾರೆ ಡೈಲಾಗ್ಸ್. ಅಂದ್ರೆ ತುಂಬಾ ಕನೆಕ್ಟ್ ಆಗುತ್ತೆ. ಮತ್ತೆ ಏನೋ ಒಂದು ಲೂಸ್ ಕನೆಕ್ಷನ್ಸ್ ಇರಲ್ಲ, ಏನೋ ಹೇಳ್ಬೇಕು ಡೈಲಾಗು ಅಂತ ಇರಲ್ಲ, ಜನಕ್ಕೆ ಬೇಗ ಕನೆಕ್ಟ್ ಆಗುತ್ತೆ. ಅಂದ್ರೆ ಅವರೇ ಮಾತಾಡಿರೋ ತರ. ನಾನು ಈಗ ಇಲ್ಲೇ ಕೂತ್ಕೊಂಡು ಸ್ಟಾರ್ಟ್ ಆಗೋದು ಹೇಳ್ತದೆ ಅವರು ಸೀರೀಸ್ ರಿಲೀಸ್ ಆದಾಗ ನೋಡಿ ಎಷ್ಟು ಬೇಗ ಕನೆಕ್ಟ್ ಆಗುತ್ತೆ, ನಮ್ಗೇನೆ ಕನೆಕ್ಟ್ ಆಗುತ್ತೆ. ಅವು ಇದೆಲ್ಲ ನಾವು ಮಾತಾಡ್ತೀವಿ ಅಲ್ವಾ, ಚೆನ್ನಾಗಿ. ಅಂದ್ರೆ ವೆಯ್ಟೇಜ್ ಇದೆ, ಪ್ರತಿಯೊಂದು ಡೈಲಾಗು ವೆಯ್ಟೇಜ್ ಇದೆ. ಸೊ ಜನ ಅದನ್ನು ಇಷ್ಟಪಡ್ತಾರೆ. ಹೌದು. ಅಂದ್ರೆ ಇವಾಗ ನಮ್ಮ ಕನ್ನಡದಲ್ಲಿ ರೈಟರ್ಸ್ಗೆ ಅಷ್ಟು ಆಪರ್ಚುನಿಟಿ ಇಲ್ಲ. ಅಂದ್ರೆ ಮೇ ಬಿ ಕೆಲವರು 100% ಅಲ್ಲಿ ಬರೀ ಒಂದು 30 to 40% ಆಫ್ ರೈಟರ್ಸ್ ಆರ್ ಸರ್ವೈವಿಂಗ್. ಒಳ್ಳೆ ಬರಹ ಕೊಟ್ಟು ಬರೆದು ಎಲ್ಲ ಡೈಲಾಗ್ಸ್ಗೆ ಎಲ್ಲ. ಬಟ್ ಬೇರೆ ಲ್ಯಾಂಗ್ವೇಜ್ಗಳಲ್ಲೆಲ್ಲ ರೈಟರ್ಸ್ ಅಂತಾನೆ ಸಪ್ರೇಟ್ ಆಗಿರ್ತಾರೆ ಅವರಲ್ಲಿ, ಮತ್ತೆ ಅವ್ರಿಗೆ ಚೆನ್ನಾಗಿ ಪೇನೂ ಮಾಡ್ತಾರೆ, ಒಳ್ಳೆ ಮರ್ಯಾದೆನೂ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. ಮೇ ಬಿ ಈ ಸೀರೀಸಿಂದ ಆಗಿರ್ಬೋದು ಅಥವಾ ಮುಂದೆ ಇನ್ನೂ ಜನ್ರೇಷನ್ ಇನ್ನು ಹೋಗ್ತಾ ಸಿನಿಮಾಗಳು ಒಳ್ಳೊಳ್ಳೆ ಕಂಟೆಂಟ್ಗಳು ಬಂದು ಒಳ್ಳೊಳ್ಳೆ ರೈಟರ್ಸ್ನ ಚೂಸ್ ಮಾಡಿಕೊಂಡ್ರೆ ನಮ್ಮಲ್ಲೂ ರೈಟರ್ಸ್ ಅನ್ನೋರಿಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ಮತ್ತು ಒಂದು ಕ್ಯಾರೆಕ್ಟರು ಜನಕ್ಕೆ ತಲುಪಬೇಕಂದ್ರೆ ಆ ರೈಟಿಂಗ್ ಇಸ್ ರಿಯಲಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಹೌದು ಹೌದು ಹೌದು. ಹಾ, ಕನೆಕ್ಷನ್ ಇಲ್ಲ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಮಾತಾಡ್ಬೇಕಾದ್ರೆ ಜನ ಬಂದು ಹೇಳಿದ್ದಾರೆ, ತುಂಬಾ ಏಜ್ ಆಗಿರೋರು, ನನಗೆ ತುಂಬಾ ಕನೆಕ್ಟ್ ಆಗಿದೆ. ಬಂದು ಹೇಳ್ತಾರೆ, ಏನ್ ಚೆನ್ನಾಗಿ ಮಾತಾಡ್ತೀವಿ, ಅದರಲ್ಲಿ ಒಂದೊಂದು ನನ್ನ ಮೊಮ್ಮಗನ್ನು ಕೂರ್ಸ್ಕೊಂಡು ತೋರಿಸ್ತಾ ಇರ್ತೀನಿ ಗೊತ್ತಾ. ಸೊ ರೈಟರ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಕ್ಯಾರೆಕ್ಟರ್ ಹಿಟ್ ಆಗ್ಬೇಕು ಅಂದ್ರೆ ಅವ್ನ ಕ್ಯಾರೆಕ್ಟರ್ ಸುಮ್ಮನೆ ಏನೋ ಹೇಳೋದಾಗಿದೆ ಅಂತ ಜನ ಅಕ್ಸೆಪ್ಟ್ ಮಾಡಲ್ಲ. ಏನ್ ಹೇಳ್ತಾನೆ ಅದು ಅರ್ಥ ಆಗ್ತದೆ. ನಿಜ. ಇನ್ನು ಎಷ್ಟು ದಿನ ಶೂಟಿಂಗ್ ನಡೆಯಿತು ಅನ್ನುವಂಥದ್ದು? 20 to 25 days ಶೂಟ್ ಮಾಡಿದ್ವಿ. ಎಷ್ಟು ಸಂಚಿಕೆಗಳ ಇದೆ ಈ ಒಂದು ವೆಬ್ ಸೀರೀಸ್? 20 to 25 minutes, 25 to 30 minutes ಇದೆ one ಎಪಿಸೋಡು. ಸೊ 6 episodes ಇದೆ ಇದರಲ್ಲಿ.
ಇನ್ನು ಕಾಂತಾರದಲ್ಲಿ ನೋಡಿರುವಂತ ಮಾನಸಿ ಸುಧೀರ್ ಅವರು ಕೂಡ ಇದ್ದಾರೆ. ಸೊ ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ, ಜೊತೆಗೆ ಅವರನ್ನ ನಾವು ಅಲ್ಲಿ ಸಿಕ್ಕಾಪಟ್ಟೆ ಒಂಥರ ರಗಡ್ ಆಗಿ ನೋಡಿದೀವಿ. ನಿಮ್ಮ ಈ ಒಂದು ವೆಬ್ ಸೀರೀಸ್ ಅಲ್ಲಿ ಹೇಗೆ ಅವರು ಇರ್ತಾರೆ ಅನ್ನೋದು? ಸಕ್ಕದಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ತುಂಬಾ ವೇಟೇಜ್ ಇದೆ ಅವ್ರ ಪಾತ್ರಕ್ಕೆ. ಅಂದ್ರೆ ರಮೇಶೇಂದ್ರ ಸರ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪ್ರತಿ ಸಿನಿಮಾದಲ್ಲೂ ಅಥವಾ ಸೀರಿಯಲ್ ಅಲ್ಲಿ ಆ ಹೆಣ್ಣು ಕ್ಯಾರೆಕ್ಟರ್, ಹೆಣ್ಮಗುಗೆ ಅಂದ್ರೆ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಸ್ಟ್ರಾಂಗ್ ರೈಟಿಂಗ್ ಇರುತ್ತೆ ಅದ್ರಲ್ಲಿ, ಮತ್ತೆ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡ್ತಾರೆ ಆಚೆ ಕಡೆ. ಸೊ ಇಲ್ಲೂ ಅಷ್ಟೇ ಪ್ರತಿ ಒಂದು ಕ್ಯಾರೆಕ್ಟರ್ ಲೈಕ್ ದುಷ್ಯಂತ ಕ್ಯಾರೆಕ್ಟರ್ ಆಗಿರ್ಬೋದು, ಪೂರ್ಣಿ ಕ್ಯಾರೆಕ್ಟರ್ ಆಗಿರ್ಬೋದು, ಚಾರುಲತಾ ಅಂದರೆ ಅರ್ಚನಾ ಕೊಟ್ಟಿಗೆ ಕ್ಯಾರೆಕ್ಟರ್ ಆಗಿರ್ಬೋದು, ಮತ್ತು ಶೋಭರಾಜ್ ಅವ್ರ ಕ್ಯಾರೆಕ್ಟರು, ಮತ್ತು ನಮ್ಮ ಅತ್ತೆ ಕ್ಯಾರೆಕ್ಟರ್ ಆಗಿರ್ಬೋದು, ಮಾನಸಿ ಸುಧೀರ್ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ಯಾವುದೂ ಲೂಸ್ ಕನೆಕ್ಷನ್ಸ್ ಇಲ್ಲ. ಒಂಥರ ಏನೋ ಇವರಿದ್ದಾರೆ, ಅಯ್ಯೋ ಏನೋ ಬರ್ತಾ ಇದ್ದಾರೆ, ಏನೋ ಹೋಗ್ತಾ ಇದ್ದಾರೆ, ಈ ಥರದ್ದೇನೂ ಇಲ್ಲ. ಪ್ರತಿಯೊಂದಕ್ಕೂ ರೀಸನ್ ಇದೆ. ಸಿಕ್ಕಾಪಟ್ಟೆ ಪ್ರಾಮಿನೆನ್ಸ್ ಇದೆ, ರಿಜಿಸ್ಟರ್ ಆಗ್ತಾರೆ ಎಲ್ಲದಕ್ಕೂ. ಸೊ ಆ ಥರ ಅವರು ಬರೆದಿದ್ದಾರೆ. ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇಷ್ಟ ಆದರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಕೊನೆಯದಾಗಿ ಈ ಒಂದು ವೆಬ್ ಸೀರೀಸ್ ನೋಡುವವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಚಾನಲ್ ಮುಖಾಂತರ? ಸೊ ಅಯ್ಯನ ಮನೆ ZEE5ನ ಮೊದಲನೇ ಒರಿಜಿನಲ್ ವೆಬ್ ಸೀರೀಸು. ದಯವಿಟ್ಟು ನೋಡಿ. ಥಿಯೇಟರ್ಗೆ ಸಿಕ್ಕಾಪಟ್ಟೆ ಕಮ್ಮಿ ಬರ್ತಾ ಇದ್ದೀರಾ, ಬಟ್ ಇವಾಗ ನಾವೇ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ZEE5ನ ಹೊಸ ಪ್ರಯತ್ನ ಇದು. ಹಾಗೂ ಶ್ರುತಿ ನಾಯ್ಡು ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೂ ರಮೇಶೇಂದ್ರ ಸರ್ ಒಳ್ಳೆ ಆ್ಯಕ್ಟರು. ನೀವು ನೋಡಿದಾರಲ್ಲ ಲವ್ ಯು ಮನು ಅಂತ ಹೇಳಿ ನೀವೆಲ್ಲರೂ ಗೆಲ್ಸಿದ್ದೀರ ಆ ಸಿನಿಮಾನ. ಇವಾಗ ಅವರೇ ಡೈರೆಕ್ಟ್ ಮಾಡಿರೋ ಅಂಥ ಸೀರೀಸ್ನ, ನಮ್ಮ ಹೊಸ ಪ್ರಯತ್ನನ ನೀವು ಏನೋ ಮೆಚ್ಕೊಂಡ್ರೆ, ಒಪ್ಕೊಂಡ್ರೆ, ನಮಗೂ ಬೇರೆ ಬೇರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ನ ನಿಮ್ಮ ಮುಂದೆ ತರ್ತೀವಿ. ಏಪ್ರಿಲ್ 25ನೇ ತಾರೀಕಿಗೆ ತಪ್ಪದೆ ZEE5 ಆ್ಯಪ್ನ ಡೌನ್ಲೋಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇನ್ನೂ ಒಳ್ಳೆ ಆಫರ್ ಕೊಟ್ಟಿದ್ದಾರೆ. 99 ರೂಪಾಯಿಗೆ ಮಾತ್ರ ಸಬ್ಸ್ಕ್ರಿಪ್ಷನ್ ಇರೋದು. 99 ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡಿದ್ದೀರಾ ಇಲ್ಲಿ. ಅದೇ, ಸೊ ಇಲ್ಲಿ 99 ರೂಪಾಯಿ ಕೊಟ್ಬಿಟ್ಟು ZEE5ನ ಸಬ್ಸ್ಕ್ರೈಬ್ ಮಾಡಿ, ಅಯ್ಯನ ಮನೆ ಒಟ್ಟಿಗೆ ಸೀರೀಸ್ನ ನೋಡಿ. 3 ಅವರ್ ಇದ್ರೆ ಸಾಕು. ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷಯ್ ಮಾತಾಡ್ತಿರೋದು. ಸೊ ಇದೇ 25ನೇ ತಾರೀಕು ಶುಕ್ರವಾರ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ZEE5 ಅವರು ಮೊದಲನೇ ಪ್ರಯತ್ನ ಇದು, ಒರಿಜಿನಲ್ ವೆಬ್ ಸೀರೀಸ್ ಮಾಡ್ತಿರೋದು. ಸೊ ತುಂಬಾ ಖುಷಿ ಆಗುತ್ತೆ ಈ ಭಾಗದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳ್ಕೊಳೋದಕ್ಕೆ. ಆ್ಯಂಡ್ ತಪ್ಪದೆ ಈ ವೆಬ್ ಸೀರೀಸ್ನ ನೋಡಿ. ZEE5 ಆ್ಯಪ್ನ ಡೌನ್ಲೋಡ್ ಮಾಡಿ. ಜಸ್ಟ್ ₹99. ಈ 99 ರೂಪೀಸ್ ನೀವು ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಹೊರಗೆ ಹೋದರೆ ಒಂದು ಕಾಫಿ, ಟೀ, ಇಲ್ಲ ಪಿಜ್ಜಾ, ಬರ್ಗರ್, ಅದು ಇದು ಅಂತ ಕಾಫಿ ಡೇ ಎಲ್ಲವೋ ಖರ್ಚು ಮಾಡ್ತೀರಾ. 99 ರೂಪೀಸ್ಗೆ ನಾವು ಅಷ್ಟೊಂದು ಕಷ್ಟಪಡ್ಕೊಂಡು ಒಂದೂವರೆ ತಿಂಗಳು ಕಷ್ಟಪಡ್ಕೊಂಡು ಶೂಟಿಂಗ್ ಮಾಡಿ, ಡಬ್ಬಿಂಗ್ ಮಾಡಿ, ಪ್ರಮೋಷನ್ ಮಾಡಿ, ಈ ಥರ ಎಲ್ಲ ಇಂಟರ್ವ್ಯೂಗೆ ಬಂದು ಎಷ್ಟೊಂದು ಕಷ್ಟಪಟ್ಟಿರ್ತೀವಿ. ಬಟ್ ಈಸಿಯಾಗಿ ನೀವು ಅಷ್ಟು ಬೇಗ ಜಡ್ಜ್ ಮಾಡಬೇಡಿ. ನಮ್ಮ ಸೀರೀಸ್ನ ನೋಡಿ. ನಿಮ್ಗಳಿಗೆ ಅಂತ ಮಾಡಿರೋ ಸೀರೀಸ್ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ZEE5 OTTಯಲ್ಲಿ ಅಯ್ಯನ ಮನೆ ಅನ್ನುವಂತಹ ವೆಬ್ ಸೀರೀಸ್ ಬರ್ತಾ ಇದೆ. ನೀವು ಕೂಡ ಇದೇ 25ನೇ ತಾರೀಕಿಂದ ನೋಡಬಹುದು. ಸೊ ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡಿ ಅನ್ನುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್.